ಎಲ್ಲರಿಗೂ ಕೂಡ ನಮಸ್ಕಾರ. ಈ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ಯಾಂಕು ಅದೇನೇ ಇರಲಿ, ಅದೇನೇ ಅವ್ಯವಹಾರ ಇರಲಿ, ಹಗರಣ ಇರಲಿ, ಅದೊಂದು ಸಮುದಾಯದ ಬ್ಯಾಂಕು. ಆ ಸಮುದಾಯದ ಬ್ಯಾಂಕಿನಲ್ಲಿ ನಡೆದಂತಹ ಅವ್ಯವಹಾರ, ವ್ಯವಹಾರ ಎಲ್ಲವೂ ಕೂಡ ಸಮುದಾಯಕ್ಕೆ ಬಿಟ್ಟಿದ್ದು ಎನ್ನುವಂತಹ ಒಂದು ಕಾರಣದಿಂದ ನಾವು ಆ ಬ್ಯಾಂಕಿನ ಒಂದೇನು ಸುದ್ದಿಯಿಂದ ಎಷ್ಟೇ ದೂರ ಇರಬೇಕು ಅಂತ ಪ್ರಯತ್ನ ಪಟ್ಟಾಗಲೂ ಕೂಡ ಅದು ನಮ್ಮನ್ನು ಸೆಳೀತಾನೆ ಇದೆ, ಯಾಕೋ ಗೊತ್ತಿಲ್ಲ. ನಿನ್ನೆ ನಂದಿಹಳ್ಳಿ ಹಾಲಪ್ಪನವರು ಸಂಸ್ಥಾಪನಾ ಸದಸ್ಯರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ಯಾಂಕಿನ ಸಂಸ್ಥಾಪನಾ ಸದಸ್ಯರು ಮತ್ತು ಮಾಜಿ ಶಾಸಕರಾದಂಥ ನಂದಿಹಳ್ಳಿ ಹಾಲಪ್ಪನವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಯಾಕೋ ಗೊತ್ತಿಲ್ಲ, ನಂದಿಹಳ್ಳಿ ಹಾಲಪ್ಪನವರ ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕೆಂದರೆ ನನಗೆ ಬೇಸರ ಇತ್ತು, ತುಂಬ ಬೇಸರ ಇತ್ತು. ನಂದಿಹಳ್ಳಿ ಹಾಲಪ್ಪನವರ ವರ್ತನೆಯ ಬಗ್ಗೆ, ನಂದಿಹಳ್ಳಿ ಹಾಲಪ್ಪನವರು ನಡೆದುಕೊಂಡಂಥ ರೀತಿಯ ಬಗ್ಗೆ, ನಂದಿಹಳ್ಳಿ ಹಾಲಪ್ಪನವರು ಸೂಪರ್ ಸೀಡ್ ಆದಂತಹ ಆಡಳಿತ ಮಂಡಳಿಯ ಒಂದು ಚುನಾವಣೆ ಮತ್ತೆ ನಡೆದಂತಹ ಮರುಚುನಾವಣೆಯ ಬಗ್ಗೆ, ಅಧ್ಯಕ್ಷರ ಆಯ್ಕೆಯ ಬಗ್ಗೆ, ಹಾಲಿ ನಿರ್ದೇಶಕರ ಅಭಿಪ್ರಾಯಗಳನ್ನು ಕೇಳುವಷ್ಟು ತಾಳ್ಮೆಯನ್ನು ಕಳೆದುಕೊಂಡಿದ್ದು ಜಿಬಿಯಲ್ಲಿ ಗವಿಮಠದಲ್ಲಿ ನಡೆದಂತಹ ಒಂದು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಒಬ್ಬ ಮಾಜಿ ಅಧ್ಯಕ್ಷರು ಸ್ವತಃ ಅವರ ಸಹೋದರ ಹೇಳಿದಂತಹ ಸತ್ಯವನ್ನು ನಂಬೋದಕ್ಕಾಗಲಿಲ್ಲ ಹಾಲಪ್ಪನವರು. ಸತ್ಯ ಆವತ್ತು ನನಗೆ ಗೊತ್ತಿತ್ತು. ಸತ್ಯ ಏನು ಹಾಲಪ್ಪನವ್ರಿಗೆ ಏನಾಗಿದೆ ಎನ್ನುವಂಥದ್ದೇ ನನಗೆ ಬಹಳಷ್ಟು ದಿಗ್ಭ್ರಮೆಯಾಗಿತ್ತು. ಸತ್ಯವನ್ನು ಒಪ್ತಾ ಇಲ್ಲಲ್ಲ, ಸತ್ಯ ಇದು. ಆದರೆ ನಿನ್ನೆ ಯಾವಾಗ ಹಾಲಪ್ಪನವರು ಪತ್ರಿಕಾಗೋಷ್ಠಿಯನ್ನು ಕರೆದು, ಪತ್ರಿಕಾಗೋಷ್ಠಿ ಎಷ್ಟು ಸೀರಿಯಸ್ ಆಗಿ ನಡೀತು, ಎಷ್ಟು ಗಂಭೀರವಾದಂತಹ ವಿಚಾರಗಳು ಚರ್ಚೆ ಆದವು. ವಿಜಯ್ ಕುಮಾರ್ ಅಧ್ಯಕ್ಷ ಗಾದಿಗೆ ರಾಜೀನಾಮೆಯನ್ನು ಆಗ್ರಹಿಸಲಾಯಿತು, ವಿಜಯ್ ಕುಮಾರ್ ಅವರ ಹಗರಣ ಬಗ್ಗೆ ಚರ್ಚೆ ಮಾಡಲಾಯಿತು ಎನ್ನುವಂತಹದ್ದು ಒಂದು ಕಡೆ. ಆದರೆ ಇವತ್ತು ನನಗೆ ನಿಜಕ್ಕೂ ಕೂಡ ದಿಗ್ಭ್ರಮೆ ಆಗುತ್ತೆ, ನೋವು ಆಗುತ್ತೆ. ಹೀಗಿರ್ತಾನ ಒಬ್ಬ ವ್ಯಕ್ತಿ ಅಂತ ನೋವು ಕೂಡ ಅನಿಸುತ್ತೆ. ಹಾಲಪ್ಪನವ್ರು ಏನು ಹೇಳಿದ್ರು, ನಿಜಕ್ಕೂ ಕೂಡ ನನ್ನ ಮಗನ ಥರ ಅಂದ್ಕೊಂಡಿದ್ದೆ ನಾನು. ವಿಜಯ್ ಕುಮಾರ್ ಹೀಗಿದ್ದಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಏನು ಹೇಳಿದ್ರು, ಆವಾಗ ನಮಗೆ ಮುಗ್ಧತನನೋ ಅಮಾಯಕತನನೋ ಮಾಜಿ ಶಾಸಕರಾದಂಥ ನಂದಿಹಳ್ಳಿ ಹಾಲಪ್ಪನವ್ರದಂತ ಅನಿಸ್ತು. ಆದರೆ ಈ ಮಟ್ಟಕ್ಕೆ ವಿಜಯ್ ಕುಮಾರ್ ಇದ್ದಾರೆ ಅಂತ ನಾವು ಕೂಡ ಅಂದ್ಕೊಂಡಿಲ್ಲ. ನಿನ್ನೆ ಪತ್ರಿಕಾಗೋಷ್ಠಿ ನಡೆದ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮದೇ ಪತ್ರಿಕಾ ಸ್ನೇಹಿತರೊಬ್ಬರು ಪ್ರಶ್ನೆ ಮಾಡಿದರು, ಏನು 20,000 ರೂಪಾಯಿ ತೆಗೆದುಕೊಂಡಿದ್ದಾರಲ್ಲ ಒಬ್ಬೊಬ್ಬ ಏನು ನೇಮಕಾತಿ ಸಂದರ್ಭದಲ್ಲಿ, 7 ಜನ ಎಂಪ್ಲಾಯಿಗಳ ನೇಮಕಾತಿ ಸಂದರ್ಭದಲ್ಲಿ ಒಟ್ಟು ಅವರಿಂದ ಪಡೆದಂತಹ ಮೊತ್ತ 5,20,000 ರೂಪಾಯಿ. ಇಂಚಿಂಚಾಗಿ ನನಗೆ ಮಾಹಿತಿ ಬರ್ತಾ ಇವೆ. ಅದು ಇದರಿಂದ ಯಾರಿದ್ದಾರೋ ಗೊತ್ತಿಲ್ಲ, ನನಗೆ ಫೋನ್ ಕರೆಗಳು ಬರ್ತಾ ಇವೆ, ಮಾಹಿತಿ ನೀಡ್ತಾ ಇದ್ದಾರೆ. ಈ ಒಂದು ನೇಮಕಾತಿಯ ಎಕ್ಸಾಮ್ಗಳು, ಪರೀಕ್ಷೆಗಳು ಹೇಗೆ ನಡೆದವು, ಯಾರ್ಯಾರು ಎಲ್ಲೆಲ್ಲಿ ಎಕ್ಸಾಮನ್ನು ಕುಳಿತು ಬರೆದ್ರು, ಯಾರು ವಿಜಯ್ ಕುಮಾರ್ ಅವರ ಫೋನ್ ಕರೆಗೆ ಹೋಗೊಟ್ಟು ಆನ್ಸರ್ನ ಮಾಹಿತಿಯನ್ನು ಪಡ್ಕೊಂಡ್ರು, ಯಾರಿಗೆ ಅಡ್ವಾನ್ಸ್ ಆಗಿ ಆನ್ಸರ್ ಪೇಪರ್ಗಳು ಲೀಕ್ ಆದವು, ಯಾರು ಎಕ್ಸಾಮ್ನಲ್ಲಿ ಪಾಸ್ ಆದ್ರು, ಏನೆಲ್ಲ ಕರ್ಮಕಾಂಡ ಕತೆಗಳು ಕೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ವಿಜಯ್ ಕುಮಾರ್ ಹೀಗಿದ್ದಾರ? ಇಂತಹ ವರ್ತನೆಗಳಿವೆ ಆ ವಿಜಯ್ ಕುಮಾರ್ ಹತ್ರ? ಇಷ್ಟೊಂದು ಕಠೋರ ಮನಸ್ಸಿದೆಯಾ? ಪಿ ವಿಜಯ್ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ಯಾಂಕಿನ ಅಧ್ಯಕ್ಷರು. ನಾನಿವತ್ತೊಂದು ಸಮುದಾಯದ ಬಗ್ಗೆ ಮಾತನಾಡುವಂತಹದ್ದು ತಪ್ಪಾಗುತ್ತೆ. ಒಂದು ಸಮುದಾಯ ಒಂದು ಬ್ಯಾಂಕನ್ನೇ ಕಟ್ಟಲಿ, ಒಂದು ಸಂಸ್ಥೆಯನ್ನ ಕಟ್ಟಲಿ, ಯಾವುದೇ ಒಂದು ಕಟ್ಟಿದಾಗ ಆ ಸಮುದಾಯದ ಅಭಿವೃದ್ಧಿಗಾಗಿ ಆ ಒಂದು ಸಂಸ್ಥೆ ಹುಟ್ಟಿಕೊಳ್ಳುತ್ತೆ. ಬ್ಯಾಂಕ್ ಇರ್ಬೋದು, ಸ್ಕೂಲ್ ಇರ್ಬೋದು, ಫ್ಯಾಕ್ಟರಿ ಇರ್ಬೋದು, ಯಾವುದೇ ಒಂದು ಸಮುದಾಯದ ಹೆಸರಿನಲ್ಲಿ ಕಟ್ಟಿದಾಗ ಅದು ಸಮುದಾಯಕ್ಕೆ ಸೀಮಿತ, ಸಮುದಾಯಕ್ಕೆ ಅದರ ಸೇವೆ ಇರಬೇಕು. ಆದರೆ ಇವತ್ತು ಇಲ್ಲಿ ತದ್ವಿರುದ್ಧವಾಗಿದೆ. ಆ ಸಮುದಾಯದ ಬಹುತೇಕ ಅಲ್ಲಿ ಎಷ್ಟು ಜನ ಎಂಪ್ಲಾಯಿಗಳಿದ್ದಾರೆ, ಅವರು ಯಾವ ಜಾತಿಯವರಿದ್ದಾರೆ ಎನ್ನುವಂತಹದ್ದು ನನಗೆ ಮಾಹಿತಿ ಬೇಕಾಗಿಲ್ಲ, ಮಾಹಿತಿನೂ ಕೂಡ ಇಲ್ಲ. ಆದರೆ ಬಹುತೇಕ ಏನೊಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ಯಾಂಕ್ ಕಟ್ಟಿದ್ರು ಆ ಸಮುದಾಯದವರೇ ಬಹುತೇಕ ಜನರು ಅಲ್ಲಿ
ನೌಕರಿಯನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹದ್ದು ನನ್ನ ಭಾವನೆ. ಯಾವ ಸಮುದಾಯ ಒಳಪಡಬಾರದು, ಯಾವ ಸಮುದಾಯಗಳು ಶೋಷಣೆಯಿಂದ ಮುಕ್ತಗೊಳ್ಳಬೇಕು ಎನ್ನುವಂತಹ ಒಂದು ಚಿಂತನೆಗಳು, ಹೋರಾಟಗಳು ನಮ್ಮ ಎಲ್ಲ ಸಮುದಾಯದ ಹಿರಿಯರಲ್ಲಿ, ಪೂರ್ವಿಕರಲ್ಲಿ, ಯಜಮಾನರಲ್ಲಿ ಇರುವುದರೊಂದಿಗೆ ಆ ಒಂದು ಸಮುದಾಯದ ಸಂಸ್ಥೆಗಳನ್ನು ಕಟ್ತಾರೆ. ಇದ್ರ ವಿಚಿತ್ರ ಅಂದರೆ ಅದೇ ಸಮುದಾಯದ ಒಬ್ಬ ಅಧ್ಯಕ್ಷನಿಂದ ಅದೇ ಸಮುದಾಯದ ನೌಕರರು, ಕೈ ಕೆಳಗೆ ಕೆಲಸ ಮಾಡುವಂತಹ ನೌಕರರು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ, ಶೋಷಣೆಯನ್ನು ಅನುಭವಿಸ್ತಾ ಇದ್ದಾರೆ ಎನ್ನುವಂತಹ ಮಾತನ್ನು ಕೇಳಿ ನಿಜಕ್ಕೂ ಕೂಡ ದಿಗ್ಭ್ರಮೆಯಾಯಿತು. ಬದಲಾಗಬೇಕೇನೋ ವಿಜಯಕುಮಾರ್ ಅಂತ ಅನಿಸುತ್ತೆ. ಬದಲಾಗಬೇಕು, ಮನುಷ್ಯ ಪಕ್ವವಾಗಬೇಕು, ವಯಸ್ಸು ಕಳೆದಂತೆಲ್ಲ ಬದಲಾಗಬೇಕು. ನಿಜ, ಆ ಗುಣ ಇದೆ ವಿಜಯಕುಮಾರ್ ಅಲ್ಲಿ. ನಾನು ಅಂದ್ಕೊಂಡಿದ್ದು ನಡಿಬೇಕು, ನಾನು ಅಂದ್ಕೊಂಡಿದ್ದನ್ನು ಮಾಡಿ ತೋರಿಸ್ತೀನಿ, ನನಗೆಲ್ಲರೂ ಗೌರವ ಕೊಡಬೇಕು. ನಾನು ಯಾರಿಗೆ ಗೌರವ ಕೊಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನನಗೆ ಗೌರವ ಕೊಡಬೇಕು, ನನಗೆ ಎದ್ದು ನಿಲ್ಲಬೇಕು, ಸೆಲ್ಯೂಟ್ ಹೊಡಿಬೇಕು, ಕರಿಬೇಕು ಅನ್ನುವಂತಹ ಒಂದು ಭಾವನೆ ವಿಜಯಕುಮಾರ್ ನನ್ನ ಬಹಳ ದಿನಗಳಿಂದ ಬಲ್ಲೆ. ನಾನು ವಿಜಯಕುಮಾರ್ ಏನಂತ, ವಿಜಯಕುಮಾರ ಬಹಳ ಹತ್ತಿರದಿಂದ ಬಲ್ಲಂಥವು ನಾನು. ವಿಜಯಕುಮಾರಲ್ಲಿ ಆ ಗುಣಗಳು ಇವೆ, ಅವನ್ನೆಲ್ಲ ಒಪ್ಪಿಕೊಳ್ಳೋಣ. ಅದು ಇರಲಿ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಸೆಲ್ಯೂಟ್ ಹೊಡಿಬಹುದು, ಕೆಲಸಕ್ಕೆ ಬಂದಂಥ ಅವ್ರ ಮುಂದೆ ಕೈಕಟ್ಟಿ ನಿಲ್ತು ನಮ್ದು ಲೋನ್ ಮಾಡಿಸ್ರಿ, ನಮಗೆ ಅದನ್ನು ಮಾಡ್ರಿ, ಇದನ್ನು ಮಾಡ್ರಿ, ಬೋರ್ವೆಲ್ ಮಾಡ್ರಿ ಎನ್ನುವಂಥವ್ರು ಕೂಡ ಅವ್ರ ಮನೆ ಬಾಗಿಲನ್ನು ಕಾಯಬಹುದು. ಆದರೆ ಒಂದು ಸಂಸ್ಥೆ ರೀ ಇದು, ಸಮಾಜದ ಸಂಸ್ಥೆ, ಸಮಾಜದ ಅಭಿವೃದ್ಧಿಯ ಚಿಂತನೆಯಿಂದ ಕಟ್ಟಿದಂತಹ ಸಂಸ್ಥೆ. ಅವ್ರಿಗೆ ಯಾಕ್ರಿ ಕಿರುಕುಳ, ಅವ್ರಿಗೆ ಯಾಕ್ರಿ ಮಾನಸಿಕ ಹಿಂಸೆ? ನೀವು ತೆಗೆದುಕೊಂಡಂತಹ 3 ಲಕ್ಷ ರೂಪಾಯಿ ಫಿಕ್ಸ್ ಡಿಪಾಸಿಟ್ ಅಂತ ಆದರೆ 2 ಲಕ್ಷ ಏನಾಯಿತು? ಆ 2 ಲಕ್ಷದ ಜೊತೆಗೆ ಇನ್ನು 20,000 ವಸೂಲಿಯಾಗಿದೆಯಲ್ಲ, ಅವರು ಕೇಳಿದ್ರೆ ಏನೇ ನಿಮ್ಮ ಉತ್ತರ? ಏನು ಒಂದು ಸ್ಥಾಪನೆ ಮಾಡಿದ್ರಲ್ಲ ಬ್ಯಾಂಕನ್ನ, ನಂದೇಳಿ ಹಾಲಪ್ಪನವರು, ಮೊನ್ನೆ ತಾನೇ ನಿಧನರಾದಂತಹ ಹಿರಿಯರು, ಪ್ರಾಚಾರ್ಯರಾದಂತಹ ವಿರೂಪಾಕ್ಷ ಗೌಡರು, ಕರಿವೀರನ್ ಗೌಡರು, ಇವರೆಲ್ಲ ಬಂದು ವಸೂಲಿ ಮಾಡಬೇಕಾ ನಿಮ್ಮ ಹತ್ರ ದುಡ್ಡನ್ನ? ನೇಮಕಾತಿ ಸಂದರ್ಭದಲ್ಲಿ ಪಡೆದಂತಹ ದುಡ್ಡು ಏನ್ ಹೇಳಿದ್ರಿ? ಬಟಾ ಬಯಲಾಗ್ತಾ ಇದೆ. ಮಾಧ್ಯಮ ಎಂಟ್ರಿ ಆಗಬಾರ್ದು, ಮಾಧ್ಯಮಗಳು ಎಂಟ್ರಿ ಆಗಬಾರ್ದು, ಸಮುದಾಯದ ಬ್ಯಾಂಕು ಅಂತ ಇದುವರೆಗೂ ಕೂಡ ಕಾದಾಗ ಅವರೇ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ, ಅವರೇ ತಮ್ಮ ನೋವನ್ನು ತೋಡಿಕೊಳ್ತಾ ಇದ್ದಾರೆ ಅಂದಾಗ ಅವ್ರ ನೋವಿಗೆ ಸ್ಪಂದಿಸಬೇಕಾಗಿರುವಂತಹದ್ದು ನಮ್ಮ ಧರ್ಮ. ಆ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಮಾಧ್ಯಮಗಳು ಯಾರು ನೋವನ್ನು ಅನುಭವಿಸಿದ್ದಾರೆ, ಯಾರು ಒಂದು ಹಿಂಸೆಯನ್ನು ಅನುಭವಿಸಿದ್ದಾರೆ, ಅವರಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬುವಂತಹ ಕೆಲಸ. ವಿಜಯಕುಮಾರ್ ತಪ್ಪು ಮಾಡಿದರೆ, ವಿಜಯಕುಮಾರ್ ನೀವು ತಪ್ಪು ಮಾಡ್ತಾ ಇದ್ದೀರಿ ಎನ್ನುವಂತ ಹೇಳುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಸಾಲ ಕೊಟ್ಟಿರ್ತೀರಿ, ಸಾಲ ವಸೂಲಿ ಮಾಡ್ತೀರಿ, ಏನೆಲ್ಲ ನಡೀತವೆ ಬ್ಯಾಂಕಿನ ವ್ಯವಹಾರಗಳು, ಏನೆಲ್ಲ ನಡೆದಿದೆ. BDCC ನಿರ್ದೇಶಕರಾದ ಮೇಲೆ ವಿಜಯಕುಮಾರ್ ಏನೆಲ್ಲ ನಡೀತಾ ಇದೆ. ಇಬ್ಬರು BDCC ಬ್ಯಾಂಕ್ ನಿರ್ದೇಶಕರ ಮಧ್ಯೆ ಮುಸುಗಿನ ಗುದ್ದಾಟ ಯಾಕೆ? ಏನೆಲ್ಲ ಆಗ್ತಾ ಇದೆ? ಅದು ರಾಜಕಾರಣ, ಅದು ನಿಮ್ಮ ವ್ಯವಹಾರ, ನಿಮ್ಮ ದುಡಿಮೆ. ಬಂಡವಾಳವನ್ನು ಹಾಕಿ ದುಡಿಯೋದು ನಿಮ್ಮ ದುಡಿಮೆ. ಆದರೆ ನೀವು ಯಾರ್ದೋ ಬಂಡವಾಳವನ್ನು ಹಾಕಿ ನೀವು ದುಡಿತಾ ಇರುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಿ. ಅದು ನಿಮ್ಮ ಅದೃಷ್ಟ. ನಿಮಗೆ ಒಲಿದಿದೆ ವಿಜಯಲಕ್ಷ್ಮಿನೋ ಧನಲಕ್ಷ್ಮಿನೋ ಮಾಡಿ, ಆದರೆ ಮಾನವೀಯತೆ ಇರಲಿ ಎನ್ನುವಂತಹದ್ದನ್ನು ಹೇಳ್ತೀನಿ. ಈ ಜನರಲ್ ಬಾಡಿ ಮೀಟಿಂಗ್ ಇದು ನಾನಿವತ್ತು ಸ್ವಾಭಾವಿಕವಾಗಿ ಮಾತನಾಡ್ತಾ ಇದ್ದೀನಿ. ಎಲ್ಲ ಆಧಾರಗಳು ಕೂಡ ನಾನು ಇಟ್ಟುಕೊಂಡಿದ್ದೀನಿ. ನೇಮಕಾತಿ ಸಂದರ್ಭದಲ್ಲಿ ನಡೆದಂತಹದ್ದೇನು, ನೇಮಕಾತಿ ಸಂದರ್ಭದಲ್ಲಿ ಯಾರ್ಯಾರನ್ನ ಮನೆಗೆ ಕರೆಸಿ ಮಾತನಾಡಿದ್ರು, ಯಾರ್ಯಾರಿಗೆ ಏನು ಹೇಳಿದ್ರು 2023ರಲ್ಲಿ ಶ್ರೀ ಗವಿಮಠದಲ್ಲಿ ನಡೆದಂತಹ GB ಸಂದರ್ಭದಲ್ಲಿ 7 ಜನ ನೌಕರರನ್ನ ಕರೆಸಿಕೊಂಡು ವಿಜಯಕುಮಾರ್ ಏನ್ ಮಾತನಾಡಿದ್ರು ಎನ್ನುವಂತಹದ್ದು ಕೂಡ ಮಾಹಿತಿ ಬರ್ತಾ ಇದೆ. ಅವರೇ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಏನ್ ನಡೀತು, ಏನೆಲ್ಲ ಆಯ್ತು. ಹಾಲಪ್ಪನವರು ಸತ್ಯ ಹೇಳ್ತಾ ಇದ್ದಾರೆ, ಹಾಲಪ್ಪನವ್ರ ಮಾತನ್ನು ನೀವು ನಂಬಿ ಎನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಆದರೆ ಹಾಲಪ್ಪನವರ ಬಗ್ಗೆ ನಮಗಿರುವಂತಹ ಕೋಪ, ಗೆಲ್ಲವೂ ಗೊತ್ತಿದ್ದು ಕೂಡ ಗೊತ್ತಿಲ್ಲದಂತೆ ಅಮಾಯಕರಂತೆ ಹಾಲಪ್ಪನವರು ಏನೇನೋ ಮಾಡಿ ಸಮಾಜಕ್ಕೆ, ಸಮಾಜದ ಬ್ಯಾಂಕಿಗೆ
ಹೊರೆಯಾಗುವಂತಹ ಕೆಲಸವನ್ನು ಮಾಡಿದ್ರು, ಮರುಚುನಾವಣೆಯನ್ನ ಮಾಡಿದ್ರು, ಮತ್ತೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು. ನಂಬಿದ್ರ ವಿಜಯ್ ಕುಮಾರ್ ಅವರನ್ನ ಹಾಲಪ್ಪನವರು. ಆದರೆ ನಂಬಿಕೆ ದ್ರೋಹ ಎಲ್ಲ ಆಯ್ತು. ಯಾಕಾಯ್ತು? ಹಾಲಪ್ಪನವ್ರದ್ದು ತಪ್ಪಿದೆ. ಹಾಲಪ್ಪನವ್ರು ತಮ್ಮ ತಪ್ಪು ಮಾಡಿದ್ನ, ಹಾಲಪ್ಪನವ್ರ ಮಗ ತಪ್ಪು ಮಾಡಿದ್ನ. ಯಾರು ತಪ್ಪು ಮಾಡಿದ್ರು ಕೂಡ ಅದರ ಬೆಲೆಯನ್ನು ತೆತ್ತಬೇಕು. ಸಮಾಜದ ಬ್ಯಾಂಕು, ಸಮಾಜದ ನೌಕರರು ವರ್ತನೆಗಳು ಬದಲಾಗಬೇಕಾಗಿದೆ. ಇದು ನನ್ನ ಪೀಠಿಕೆ. ಇವತ್ತು ನಾನು ಈ ಸಂಪೂರ್ಣವಾದಂತಹ ಈಗ ನಾನು ಹೇಳ್ತಾ ಇರುವಂತಹದ್ದು ನೌಕರರಿಂದ ಪಡೆದಂತಹ ಮಾಹಿತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ದಾಖಲಾತಿಗಳನ್ನು ಕೂಡ ನಾನು ಕಲೆಕ್ಟ್ ಮಾಡ್ತೀನಿ. ಜನರಲ್ ಬಾಡಿ ಮೀಟಿಂಗ್ನೊಳಗೆ ಇದೆಲ್ಲ ವ್ಯವಹಾರ ಸರಿ ಹೋದ್ರೆ ಸರಿ ಹೋಗುತ್ತೆ. ನನಗನ್ಸಿದ ಮಟ್ಟಿಗೆ ಏನೋ 20ರಂದು ನಡೆಯುವಂತಹ ಒಂದು ಜನರಲ್ ಬಾಡಿ ಮೀಟಿಂಗ್ ಇದೆಯಲ್ಲ, ಅದು ಬಹಳಷ್ಟು ವಿಕೋಪಕ್ಕೆ ಹೋಗುವಂತಹ ಸಂದರ್ಭ ಇದೆ. ಇದು ಒಂದು ಸಮುದಾಯದ ಬ್ಯಾಂಕ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮೆಲ್ಲರಲ್ಲಿ ಕೂಡ ಕೈ ಮುಗಿದು ಕೇಳ್ಕೊಳ್ತೀನಿ. ಹಾಲಪ್ಪನವರೇ, ವಿಜಯ್ ಕುಮಾರ್ ಅವರೇ, ಎಲ್ಲ ನಿರ್ದೇಶಕರೇ, ನೀವು ಕುಳಿತು ಮಾತಾಡಿಕೊಂಡು ಬಗೆಹರಿಸಿಕೊಳ್ಳ್ರಿ ವ್ಯವಹಾರವನ್ನ. ವಿಜಯ್ ಕುಮಾರ್ ಅವರೇ, ನೀವು ದುರ್ಬಳಕೆ ಮಾಡಿಕೊಂಡಂತಹ ಹಣವನ್ನ, ಬಡವರ ಹಣ, ನೇಮಕಾತಿಯಲ್ಲಿ 2 ಲಕ್ಷ ರೂಪಾಯಿ ವಾಪಸ್ ಕೊಡಿ, 20,000 ರೂಪಾಯಿ ವಾಪಸ್ ಕೊಡಿ, ಕೊಟ್ಟು ದೊಡ್ಡ ಮನುಷ್ಯರಾಗಿರಿ. ಬಹಿರಂಗ ಸಭೆ ಗವಿಮಠದಲ್ಲಿ ಮಾನ ಮರ್ಯಾದೆ ಹರಾಜಾಗೋದು. ನಿಮ್ಮ ಮಾನ ಮರ್ಯಾದೆ ಅಷ್ಟೇ ಹರಾಜಾಗೋದಿಲ್ಲ. ಒಂದು ಸಮುದಾಯ ಇದೆ, ಒಂದು ಬಹುದೊಡ್ಡ ಸಮುದಾಯ ಇದೆ. ಆ ಸಮುದಾಯದ ಬಹುಚಿಂತಕರು ಬಹಳಷ್ಟು ಶ್ರಮಪಟ್ಟು ಕಟ್ಟಿದಂತಹ ಬ್ಯಾಂಕು ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ಯಾಂಕು. ನಾನಿವತ್ತು ಹೇಳ್ತಾ ಇದ್ದೀನಿ, ಆರೋಪದಲ್ಲಿ ಯಾವ ಸುಳ್ಳಿಲ್ಲ. ನಿನ್ನೆ ನಂದಿಹಳ್ಳಿ ಹಾಲಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತಹ ಆರೋಪದಲ್ಲಿಯೂ ಕೂಡ ಯಾವುದೇ ಸುಳ್ಳಿಲ್ಲ. ನಾವು ಅವ್ರನ್ನ ನಂಬಲಿಲ್ಲ. ಆದ್ರೆ ಇವತ್ತು ಅನುಭವಿಸಿದಂಥವರು, ಕೊಟ್ಟಂಥವರು, ಆ ಒಂದು ಕಿರುಕುಳವನ್ನು ಕೂಡ ಅನುಭವಿಸಿದಂಥವರು ಹೇಳ್ತಾರೆ. ಮಹಿಳೆಯರು 10 ಗಂಟೆವರೆಗೂ ಕೂಡ ನಾವು ಬ್ಯಾಂಕ್ನಲ್ಲಿ ಇರಬೇಕು. 10 ಗಂಟೆ ಅವ್ರು ಬಂದ 4 ಗಂಟೆಗೆ ಕುಂತ್ರೆ 10 ಗಂಟೆಗೆ ಹೋಗ್ತಾರೆ. ಮನೆಯಲ್ಲಿ ಮಕ್ಕಳಿರ್ತವೆ, ವಯಸ್ಸಾದ ಮುದುಕರು ಇರ್ತಾರೆ. 10 ಗಂಟೆವರೆಗೂ ಕೂಡ ನಾವು ಮಹಿಳೆಯರು ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕು ಎನ್ನುವಂತಹ ತಮ್ಮ ನೋವನ್ನು ತೋಡಿಕೊಳ್ತಾ ಇದ್ದಾರೆ. ಸತ್ಯ ಅದು. ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ. ವಿಜಯ್ ಕುಮಾರ್ ನಿಜಕ್ಕೂ ಕೂಡ ಒಬ್ಬ ಇಂತಹ ಕಠೋರ ಹೃದಯಿ, ಇಂತಹ ಒಂದು ಜಿದ್ದಿದೆ ವಿಜಯ್ ಕುಮಾರ್ ಅಲ್ಲಿ, ಜಿದ್ದಿನ ಮನಸ್ಥಿತಿ ಇದೆ. ಚಾಲೆಂಜ್ ಬದುಕು ಅಂತ ನಾನು ಹೇಳಿದೆ, ಒಪ್ಪಿಕೊಳ್ತೀನಿ. ವಿಜಯ್ ಕುಮಾರ್ ಕೆಲವೊಂದ ಸಂಪೂರ್ಣವಾಗಿ ವಿಜಯ್ ಕುಮಾರ್ ಎಲ್ಲ ಗುಣಗಳನ್ನ ತಿರಸ್ಕಾರ ಮಾಡೋದಕ್ಕಾಗೋದಿಲ್ಲ. ವಿಜಯ್ ಕುಮಾರ್ ಅಲ್ಲಿ ಕೆಲವು ಒಳ್ಳೆ ಗುಣಗಳಿವೆ. ಬೆಳೆದಿದ್ದೀರಿ, ಬಹಳಷ್ಟು ತಳಮಟ್ಟದಿಂದ ಮೇಲೆ ಬಂದಿದ್ದೀರಿ. ಬಹುತೇಕ ಸಮಾಜದ ಆಶೀರ್ವಾದ, ಸ್ನೇಹಿತರ ಆಶೀರ್ವಾದ, ಒಂದು ಕುಟುಂಬದ ಸರ್ವ ಆಶೀರ್ವಾದ ನಿಮಗಿದೆ. ಅವರೆಲ್ಲರನ್ನು ಕೂಡ ನೀವು ಧಿಕ್ಕರಿಸಿದಾಗ ಒಬ್ಬೊಂಟಿಯಾಗಿ ನಿಲ್ತೀರಿ. ಅದು ಆಗಬಾರದು. ಜಿಬಿಯೊಳಗೇನೆ ಏನು ಜನರಲ್ ಬಾಡಿ ಮೀಟಿಂಗ್ ಇದೆ, ಅದರೊಳಗೇನೆ ನಿಮ್ಮ ಸಮುದಾಯದ ಎಲ್ಲ ಹಿರಿಯರು, ಬ್ಯಾಂಕಿನ ನಿರ್ದೇಶಕರು, ಏನು ಅಲ್ಲಿ ಇರುವಂತಹ ನೌಕರರು ಎಲ್ಲ ಸೇರಿ ನಿಮ್ಮ ತಪ್ಪುಗಳನ್ನು ಮತ್ತೆ ಸರಿಪಡಿಸಿಕೊಳ್ಳಿ. ರಾಜೀನಾಮೆ ಕೊಡ್ತೀರೋ ಬಿಡ್ತೀರೋ, ಮತ್ತೆ ಸೂಪರ್ ಸೀಡ್ ಆಗುತ್ತೋ, ಮತ್ತೆಷ್ಟು ಜನ ರಾಜೀನಾಮೆ ನೀಡ್ತಾರೋ ನೋಡಿ ನಗಬಾರ್ದಲ್ಲ. ಒಂದು ಸಮಾಜದ ಬ್ಯಾಂಕನ್ನು ನೋಡಿ ಜನ ನಗಬಾರ್ದಲ್ಲ. ಇನ್ನೊಂದು ಸಮಾಜದವರು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಾನು ಎದಕ್ಕೂ ಸಂಬಂಧವೇ ಇಲ್ಲ. ನಾನು ನಿಜಕ್ಕೂ ಕೂಡ ಬಹಳಷ್ಟು ಮಾಹಿತಿ ಇದೆ, ಬಹಳಷ್ಟು ವಿಷಯ ಸಂಗ್ರಹ ಇದೆ ನನ್ನಲ್ಲಿ. ನನಗೆ ಬಹಳಷ್ಟು ಒತ್ತಡವೂ ಕೂಡ ಇತ್ತು. ಆದರೆ ನಾನು ಮಾತಾಡ್ಸೋದಕ್ಕೆ ಹೋಗ್ಲಿಲ್ಲ. ನಂದಿಹಳ್ಳಿ ಹಾಲಪ್ಪನವರನ್ನ ಮಾತಾಡಿಸ್ಲಿಲ್ಲ, ಅವ್ರ ಮಗ ಮಂಜುನಾಥ್ ಅವರನ್ನು ಮಾತಾಡಿಸ್ಲಿಲ್ಲ, ಸ್ವತಃ ವಿಜಯ್ ಕುಮಾರ್ ಅವರನ್ನು ಕೂಡ ನಾನು ಮಾತಾಡಿಸ್ಲಿಲ್ಲ. ನಾನು ಹೇಳಿದ ಈ ಒಂದು ಏನೀಗ ಹೇಳ್ತಾ ಇದ್ದೀನಿ, 5 ಲಕ್ಷ ತಗೊಂಡು 3 ಲಕ್ಷ ಫಿಕ್ಸ್ ಡಿಪಾಸಿಟ್ ಮಾಡ್ಕೊಂಡು 2 ಲಕ್ಷನ ಅನಾಮತ್ನಲ್ಲಿ ಇಟ್ಕೊಂಡು 7 ಜನರ 2 ಲಕ್ಷ ದುಡ್ಡನ್ನ 2022ರಿಂದ ಇಲ್ಲಿವರೆಗೂ ಏನಾಯ್ತು, ದುಡ್ಡು ಎಷ್ಟಾಯ್ತು, ಬಡ್ಡಿ ಅದನ್ನೆಲ್ಲ ಬಳಸಿಕೊಂಡಿದ್ದೀರಿ. ತಪ್ಪು ಮಾಡಿದ್ದೀರಿ, ತಪ್ಪನ್ನು ಸರಿಪಡಿಸಿಕೊಳ್ಳಿ. ತಪ್ಪು ಸಹಜ, ಮನುಷ್ಯ ಮಾಡೋದು ತಪ್ಪಾಗಿದೆ. ತಪ್ಪನ್ನ ನೀವು ಯಾವತ್ತೂ ಕೂಡ ನಾವು ತಪ್ಪು ಮಾಡಿಲ್ಲ ಎನ್ನುವಂತಹ ಒಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ವಿಜಯ್ ಕುಮಾರ್ ಅವರೇ, ನಿಮಗೆ ಮೈಯೆಲ್ಲ ಶತ್ರುಗಳಾಗಿದ್ದಾರೆ. ನಿಮ್ಮ ರಾಜಕಾರಣದ ಗೊಂದಲದ ನಡೆಗಳು,
ನಿಮ್ಮ ವೈಯಕ್ತಿಕವಾದಂತಹ ಗೊಂದಲದ ನಡೆಗಳು, ನಿಮ್ಮ ಏಕಪಕ್ಷೀಯವಾದಂತಹ ನಿರ್ಧಾರಗಳು ನಿಮ್ಮನ್ನ ಮೈಯೆಲ್ಲ ಶತ್ರುಗಳನ್ನು ಸೃಷ್ಟಿ ಮಾಡಿದೆ. ಎಚ್ಚರವಾಗಿರ್ರಿ, ಎಚ್ಚರ ವಹಿಸಿಕೊಳ್ಳಿ. ಮನುಷ್ಯ ಬೆಳೆದ ಮೇಲೆ ನಾವು ಬದಲಾಗಬೇಕು, ಬದಲಾಗ್ತೀರಿ ಎನ್ನುವಂತಹ ಭಾವನೆಯೊಂದಿಗೆ ನಾನು ಇದನ್ನ ಕೊನೆ ಮಾಡ್ತೀನಿ. ನಾನೀಗ ನಾನೇನೋ ಮಾಡಿಬಿಡ್ತೀನಿ, ಎಲ್ಲ ದಾಖಲಾತಿ ಇದೆ, ನಾನು ಮಾಡ್ತೀನಿ ಅಂತಂದು ನಾನೆಲ್ಲ ಹೇಳಿದಾಗ ನಾಳೆ ಎಲ್ಲ ನನ್ನ ವೀಕ್ಷಕರು ಪ್ರೇಕ್ಷಕರು ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವು ಮಾಡ್ತೀವಿ ಅಂದಿದ್ರೆ ಯಾಕೆ ಮಾಡಲಿಲ್ಲ ಅಂತ. ಅಷ್ಟರಲ್ಲಿ ನಾನು ಹೇಳ್ತಾ ಇರೋದು ನನ್ನ ಪ್ರೇಕ್ಷಕರಿಗೂ ಕೂಡ, ನನ್ನ ಫಾಲೋವರ್ಸಿಗೂ ಕೂಡ, ನಮ್ಮ ಚಾನಲ್ ಎಲ್ಲ ಅಭಿಮಾನಿಗಳಿಗೂ ಕೂಡ ನಾನು ಹೇಳ್ತಾ ಇರುವಂತಹದ್ದು, ಅಷ್ಟರಲ್ಲಿನೇ ಅವರವರೇ ಬಗೆಸಿಕೊಂಡು ಜೀವಿ ಸರಳವಾಗಿ ಸಾಗಿದ್ರೆ ಇದರ ಮುಂದಿನ ಯಾವುದೇ ಎಪಿಸೋಡ್ ಕೂಡ ನಮ್ಮ ಚಾನಲ್ ಬರೋದಿಲ್ಲ. ಸತ್ಯ ಹೇಳ್ತಿದ್ದೀನಿ, ಅವ್ರಿಗೆ ಅವಕಾಶ ಇದೆ, ಅದನ್ನು ಮಾಡಿಕೊಳ್ಳಬೇಕು. ಅವ್ರು ಮಾಡಿಕೊಳ್ಳಿಲ್ಲ ಅಂದ್ರೆ ದಾಖಲಾತಿ ಸಮೇತವಾಗಿ ಸೀರಿಯಲ್ ಮಾದರಿಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ಯಾಂಕಿನ ಹಗರಣಗಳ ಸರಮಾಲೆ ಆಗುತ್ತೆ. ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳೋದಕ್ಕಾಗೋದಿಲ್ಲ. ಒಂದು ವೇಳೆ ನಾನು ಮಾಡಲಿಲ್ಲ, ಅದು ಅವರವರೇ ಒಳಗಡೆ ವ್ಯವಹಾರ ಸರಿ ಮಾಡಿಕೊಂಡ್ರೆ ಅಂದ್ರೆ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೇಳ್ತೀನಿ. ನಾನು ಮುಂದೆ ಸುದ್ದಿ ಮಾಡೋದಕ್ಕಾಗೋದಿಲ್ಲ. ಸಮಸ್ಯೆ ಪರಿಹಾರಕ್ಕೆ ಯತ್ನಿಸೋಣ. ಸಮಸ್ಯೆ ಸರಿ ಹೋದ್ರೆ ಸಾಕು, ನಮಗೆ ಸುದ್ದಿ ಬೇಕಾಗಿಲ್ಲ, ಪ್ರಚಾರ ಬೇಕಾಗಿಲ್ಲ. ತಪ್ಪು ಆಗ್ತವೆ, ತಪ್ಪು ಸರಿ ಹೋದ್ರೆ ಸಾಕು. ನೀವ್ಯಾಕೆ ಮಾಡಲಿಲ್ಲ, ಕಿತ್ತೂರು ಚೆನ್ನಮ್ಮ ಬ್ಯಾಂಕಿಂದ ಮಾಡ್ತೀನಿ ಅಂತ ಹೇಳಿದ್ರಿ ಅಂತ ಕೇಳಿದ್ರೆ ನಾನು ಅಡ್ವಾನ್ಸ್ ಆಗಿನೇ ಸಾರಿ ಕೇಳ್ತೀನಿ. ಅವ್ರು ಒಂದು ವೇಳೆ GB ಕರೆದಿದ್ದಾರೆ 20 ಅಂತಿದ್ದಾರೆ, 20ರೊಳಗೇನೆ ಅದು ಸರಿ ಹೋಗಲಿಲ್ಲ ಅಂದ್ರೆ ನಾನು ಯಾರನ್ನೂ ಮಾತಾಡ್ಸೋದು ಬೇಕಾಗಿಲ್ಲ. ಅವತ್ತೇನು ಗವಿಸಿದ್ದೇಶ್ವರ ಮಠದಲ್ಲಿದೇನೋ ಎಲ್ಲಿದೇನೋ ಆ ಜನರಲ್ ಬಾಡಿ ಮೀಟಿಂಗ್ ಏನಾಗುತ್ತಲ್ಲ, ಅದು ರಣರಂಗ ಆಗುತ್ತೆ. ಬಹಳಷ್ಟು ಗಂಭೀರವಾದಂತಹ ಒಂದು ಸಂದರ್ಭ ಒದಗಿ ಬರುತ್ತೆ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ.